ಎಲ್ಲರಿಗೂ ಅಡುಗೆ ಸಾಧನೆಗೆ ಸ್ವಾಗತ. ನಾವಿವತ್ತು ಇನ್ಸ್ಟ್ಯಾಂಟ್ ನೆಲ್ಲಿಕಾಯಿ ಉಪ್ಪಿನಕಾಯಿ ಹಾಕೋದು ಹೇಗೆ ಅಂತ ನೋಡೋಣ ಬನ್ನಿ. ನಾನು ಈ ಉಪ್ಪಿನಕಾಯಿ ಹಾಕೋದಕ್ಕೆ ಬೆಟ್ಟದ ನೆಲ್ಲಿಕಾಯಿನ ತೊಗೊಂಡಿದ್ದೀನಿ. ಇಲ್ಲಿ ನಾನು 7 ಬೆಟ್ಟದ ನೆಲ್ಲಿಕಾಯಿನ ತೊಗೊಂಡಿದ್ದೀನಿ ನೋಡಿ. ಇದನ್ನು ತೊಳೆದಿಟ್ಕೊಂಡಿದ್ದೀನಿ. ಈ ನೆಲ್ಲಿಕಾಯಿನ ನಾನಿಲ್ಲಿ ಇಡ್ಲಿ ಪಾತ್ರೆಯಲ್ಲಿ ಹಾಕ್ಕೊಂಡು 10 ನಿಮಿಷ ಬೇಯಿಸ್ಕೋಬೇಕಾಗುತ್ತೆ. ಇಡ್ಲಿನ ಹೇಗೆ ಬೇಯಿಸ್ಕೋತೀವೋ ಹಾಗೆಯೇ ಈ ನೆಲ್ಲಿಕಾಯಿನೂ ಸಹ ಬೇಯಿಸ್ಕೋಬೋದು. ನಾನಿಲ್ಲಿ ಸ್ಟೀಮರ್ ಪ್ಲೇಟ್ ಮೇಲೆ ಇಟ್ಕೊಂಡಿದ್ದೀನಿ. ಇಲ್ಲ ನಾವು ಬೇಕು ಅಂತಂದರೆ ಇಡ್ಲಿ ತಟ್ಟೆನಲ್ಲೂ ಹಾಕ್ಕೊಂಡು ಇದನ್ನು 10 ನಿಮಿಷ ಬೇಯಿಸ್ಕೋಬಹುದು. ಇಲ್ಲ ಅಂದರೆ ನಾವು ನೀರಿನಲ್ಲೂ ಸಹ ಇದು 10 ನಿಮಿಷ ಕುದಿಸ್ಕೊಂಡ್ರೆ ಸಾಕು. ನೋಡಿ, ಈಗ 10 ನಿಮಿಷ ಆದಮೇಲೆ ಈ ನೆಲ್ಲಿಕಾಯಿ ಚೆನ್ನಾಗಿ ಬೆಂದಿದೆ, ಕಲರ್ ಚೇಂಜ್ ಆಗಿದೆ ನೋಡಿ, ಹಾಗೆ ಸಾಫ್ಟ್ ಆಗಿದೆ. ಈಗ ನಾವು ಉಪ್ಪಿನಕಾಯಿಗೆ ಒಂದು ಪುಡಿ ರೆಡಿ ಮಾಡ್ಕೋಬೇಕು. ಅದಕ್ಕೋಸ್ಕರ ನಾನಿಲ್ಲಿ 2 ಟೇಬಲ್ ಸ್ಪೂನಷ್ಟು ಮೆಂತ್ಯನ ಲೈಟಾಗಿ ಇಟ್ಕೊಂಡಿದ್ದೀನಿ. ಆ ಮೆಂತ್ಯಗೆ ಸ್ವಲ್ಪ ಹಿಂಗೆ ಪುಡಿ ಸೇರಿಸ್ಕೊಂಡು ಅದನ್ನು ಸಣ್ಣಕ್ಕೆ ಪುಡಿ ಮಾಡಿಟ್ಕೊಂಡಿದ್ದೀನಿ ನೋಡಿ, ಈ ರೀತಿ. ಹಾಗೆಯೇ ಇಲ್ಲಿ ನಾವು ಬೆಂದಿರೋ ಅಂಥ ನೆಲ್ಲಿಕಾಯಿನ ಈ ರೀತಿ ಕಟ್ ಮಾಡ್ಕೊಳ್ತಾ ಇದ್ದೀವಿ ನೋಡಿ. ಇಲ್ಲಿ ಒಳಗಡೆ ಇರೋಂಥ ಬೀಜಗಳನ್ನೆಲ್ಲ ತೆಗೆದುಬಿಟ್ಟು ಈ ರೀತಿ ಉದ್ದುವಾಗಿ ಕಟ್ ಮಾಡಿಟ್ಕೊಳ್ಳೋಣ. ಬೆಂದಿರೋದ್ರಿಂದ ಈಸಿಯಾಗಿ ನಾವು ಇದನ್ನ ಕಟ್ ಮಾಡಿಟ್ಕೋಬಹುದು. ಹೀಗೆ ನೆಲ್ಲಿಕಾಯಿನ ಬೇಯಿಸೋದ್ರಿಂದ ನೆಲ್ಲಿಕಾಯಿಲಿರುವಂತಹ ಹುಳಿನೂ ಸ್ವಲ್ಪ ಕಮ್ಮಿ ಆಗುತ್ತೆ. ಒಂದು ಸತಿ ಈ ರೀತಿ ಉಪ್ಪಿನಕಾಯಿ ಹಾಕಿದರೆ 10 ದಿನ ನಾವು ಹೊರಗಡೆ ಇಡ್ಬೋದು. ಫ್ರಿಜ್ನಲ್ಲಿ ಸುಮಾರು 1 ತಿಂಗಳಷ್ಟು ನಾವು ಇದನ್ನು ಸ್ಟೋರ್ ಮಾಡಬಹುದು. ನೋಡಿ, ಈಗೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಒಂದು ಪಾತ್ರೆಯಲ್ಲಿ 1 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ. ಉಪ್ಪಿನಕಾಯಿಗೆ ಯಾವಾಗಲೂ ಎಳ್ಳೆಣ್ಣೆ ಉಪಯೋಗಿಸಿದರೆ ರುಚಿ. ಎಣ್ಣೆ ಬಿಸಿ ಆದಮೇಲೆ ಸ್ವಲ್ಪ ಸಾಸಿವೆ ಹಾಕ್ಕೊಂಡು ಚಟಪಟ ಅನಿಸ್ಕೊಳ್ಳಿ. ಇದಾದಮೇಲೆ ನಾವು ಬೇಯಿಸಿ ಕಟ್ ಮಾಡಿಟ್ಕೊಂಡಂತಹ ನೆಲ್ಲಿಕಾಯಿ ಪೀಸಸ್ನು ಸಹ ನಾವಿಲ್ಲಿ ಸೇರಿಸ್ಕೊಂಡು ಚೆನ್ನಾಗಿ ಬಾಡಿಸ್ಕೊಳ್ಳೋಣ. ಇದರಲ್ಲಿದ್ದಂತಹ ನೀರಿನಂಶ ಸ್ವಲ್ಪ ಕಮ್ಮಿ ಆಗಬೇಕು, ಅಲ್ಲಿವರೆಗೂ ಇದನ್ನು ಬಾಡಿಸ್ಕೋಬೇಕು. ತುಂಬನೇ ಈಸಿಯಾಗಿ ಮಾಡಬಹುದು ಉಪ್ಪಿನಕಾಯಿನ. ಹಾಗೆಯೇ ಜಾಸ್ತಿ ಹುಳಿನೂ ಸಹ ಇರಲ್ಲ, ಯಾಕೆಂದರೆ ಬೇಯಿಸಿರೋದ್ರಿಂದ ಹುಳಿನೂ ಸಹ ಕಮ್ಮಿ ಆಗೋಗುತ್ತೆ. ನೋಡಿ, ಈ ರೀತಿ ಇದನ್ನ ಚೆನ್ನಾಗಿ ಬಾಡಿಸ್ಕೊಳ್ಳಿ. ಫ್ಲೇಮ್ ಮಾತ್ರ ಲೋನಲ್ಲೇ ಇಟ್ಕೊಳ್ಳಿ ಈ ಥರ ಬಾಡಿಸ್ಬೇಕಾದ್ರೆ. ಇದು ಎಲ್ಲ ಸ್ವಲ್ಪ ಬಾಡಿದೆ ಅನ್ನೋ ಟೈಮ್ನಲ್ಲಿ ನಾವು ಇದಕ್ಕೆ ಖಾರ ಸೇರಿಸೋಣ. ನಾನಿಲ್ಲಿ 2 ಟೇಬಲ್ ಸ್ಪೂನಷ್ಟು ಖಾರದ ಪುಡಿನ ಸೇರಿಸ್ತಾ ಇದ್ದೀನಿ. ಹಾಗೆಯೇ ನೀವು ಹುಳಿಗೆ ತಕ್ಕವಾಗಿ ಖಾರನ ಸೇರಿಸ್ಕೊಳ್ಳಿ. ನೋಡಿ, ಇಲ್ಲಿ ನಾನಿಲ್ಲಿ ಮೆಂತ್ಯ ಮತ್ತು ಹಿಂಗಿನ ಪುಡಿನ 1/4 ಟೀ ಸ್ಪೂನಷ್ಟು ಸೇರಿಸ್ತಾ ಇದ್ದೀನಿ. ಇಷ್ಟು ಸಾಕು, ಜಾಸ್ತಿ ಹಾಕಿದರೆ ಕಹಿ ಆಗಿಬಿಡುತ್ತೆ. ಹಾಗೆಯೇ ಸ್ವಲ್ಪ ಅರಿಶಿನ ಪುಡಿನೂ ಸಹ ನಾನಿಲ್ಲಿ ಸೇರಿಸ್ತಾ ಇದ್ದೀನಿ. ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ. ನಾವು ಮಾಡಿಟ್ಕೊಂಡಂತಹ ಮೆಂತ್ಯ ಪುಡಿ ಮತ್ತು ಹಿಂಗಿನ ಪುಡಿನ ನಾವು ಎಲ್ಲ ಉಪ್ಪಿನಕಾಯಿಗೂ ಸೇರಿಸ್ಕೋಬಹುದು. ಹಾಗಾಗಿ ಇದೊಂದ್ಸತಿ ಮಾಡಿಟ್ಕೊಬಿಟ್ರೆ ನಾವು ಯಾವ್ಯಾವ ಉಪ್ಪಿನಕಾಯಿ ಹಾಕೋತೀವೋ ಆಗ ಈ ಪುಡಿನ ಸೇರಿಸ್ಕೋಬಹುದು. ಈಗ ಇದು ಚೆನ್ನಾಗಿ ಮಿಕ್ಸ್ ಆಗಿದೆ ಅಂದಮೇಲೆ ನಾವು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಸೇರಿಸೋಣ. ನೋಡಿ, ಇದೆಲ್ಲ ಬಾಡಿ ಸ್ವಲ್ಪ ನೆಲ್ಲಿಕಾಯಿದು ಸೈಜ್ ಕಮ್ಮಿ ಆಗಬೇಕು, ಅಲ್ಲಿವರೆಗೆ ಇದನ್ನ ಚೆನ್ನಾಗಿ ಬಾಡಿಸ್ಕೊಳ್ಳಿ. ಮತ್ತು ಫ್ಲೇಮ್ ಮಾತ್ರ ಲೋನಲ್ಲೇ ಇರಲಿ. ಒಂದು 5 ರಿಂದ 10 ನಿಮಿಷ ಈ ರೀತಿ ಬಾಡಿಸ್ಕೊಳ್ಳಿ. ಈಗ ನೋಡಿ, ಕಲರ್ ಎಲ್ಲ ಚೇಂಜ್ ಆಗಿದೆ, ನೆಲ್ಲಿಕಾಯಿ ಸೈಜು ಸಹ ಕಮ್ಮಿ ಆಗಿದೆ. ಈ ಸ್ಟೇಜ್ವರೆಗೂ ನೀವು ಚೆನ್ನಾಗಿ ಬಾಡಿಸ್ಕೋಬೇಕು. ಈ ಸ್ಟೇಜಿಗೆ ಬಂದಮೇಲೆ ಫ್ಲೇಮ್ನ ಆಫ್ ಮಾಡಿಬಿಟ್ಟು ಇದನ್ನು ನೆಲ್ಲಿಕಾಯಿನ ಚೆನ್ನಾಗಿ ಆರಕ್ಕೆ ಬಿಡಬೇಕು. ನೆಲ್ಲಿಕಾಯಿ ಆರಿದ ಮೇಲೆ ನಾನಿಲ್ಲಿ 2 ಟೇಬಲ್ ಸ್ಪೂನಷ್ಟು ಎಣ್ಣೆನ ಚೆನ್ನಾಗಿ ಬಿಸಿ ಮಾಡಿಕೊಂಡು ಆ ಎಣ್ಣೆನೂ ಸಹ ಸ್ವಲ್ಪ ಆರಿಸ್ಕೋಬೇಕು. ಎಣ್ಣೆ ಆರಿದ ಮೇಲೆ ನಾವು ಮಾಡಿಟ್ಕೊಂಡಂತಹ ನೆಲ್ಲಿಕಾಯಿ ಉಪ್ಪಿನಕಾಯಿ ಮೇಲೆ ಈ ಎಣ್ಣೆನ ಸೇರಿಸೋಣ. ನಾನಿಲ್ಲಿ ಉಪ್ಪಿನಕಾಯಿಗೆ ಉಪಯೋಗಿಸ್ತಿರೋದು ಎಳ್ಳೆಣ್ಣೆ. ನಿಮಗೆ ಯಾವ ಎಣ್ಣೆ ಬೇಕೋ ಅದನ್ನು ಉಪಯೋಗಿಸ್ಕೊಳ್ಳಿ. ಆದರೆ ಉಪ್ಪಿನಕಾಯಿಗೆ ಯಾವಾಗಲೂ ಎಳ್ಳೆಣ್ಣೆನೇ ರುಚಿಯಾಗಿರುತ್ತೆ. ನೋಡಿ, ಈಗ ನೆಲ್ಲಿಕಾಯಿ ಉಪ್ಪಿನಕಾಯಿ ರೆಡಿಯಾಗಿದೆ. ಇನ್ಸ್ಟೆಂಟ್ ನೆಲ್ಲಿಕಾಯಿ ಉಪ್ಪಿನಕಾಯಿ ಅತಿ ಸುಲಭವಾಗಿ ನಾವು ಇದನ್ನು ರೆಡಿ ಮಾಡಿಬಿಡ್ಬಹುದು.
ನಾನು ಮಾಡಿ ತೋರಿಸಿದಂತಹ ಇನ್ಸ್ಟಂಟ್ ನೆಲ್ಲಿಕಾಯಿ ಉಪ್ಪಿನಕಾಯಿ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಖಂಡಿತವಾಗಲೂ ನೀವೆಲ್ಲ ಟ್ರೈ ಮಾಡಿ. ಹಾಗೆ ನೀವು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ರೈಟ್ ಸೈಡ್ ಕ್ಲಿಕ್ ಟು ಸಬ್ಸ್ಕ್ರೈಬ್ ಅಂತ ಬರ್ತಾ ಇದೆ ನೋಡಿ ಸರ್ಕಲ್, ಅದರ ಮೇಲೆ ಕ್ಲಿಕ್ ಮಾಡಿ ಈಗಲೇ ಸಬ್ಸ್ಕ್ರೈಬ್ ಆಗಿಬಿಡುತ್ತೆ. ಪಕ್ಕದಲ್ಲಿ ನೋಟಿಫಿಕೇಷನ್ ಬಟನ್ ಟಚ್ ಮಾಡೋದನ್ನ ಮಿಸ್ ಮಾಡಬೇಡಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ಖಂಡಿತವಾಗಲೂ ವಾಟ್ಸಪ್ನಲ್ಲಿ ಈ ವಿಡಿಯೋನ ಶೇರ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ಭೇಟಿ ಆಗ್ತೇನೆ. ಅಲ್ಲಿವರೆಗೆ ಥ್ಯಾಂಕ್ ಯು. ಬಾಯ್ ಬಾಯ್.